ಇನ್ನು ಬಿಹಾರದಲ್ಲಿ ವಿಜಯದ ಪತಾಕೆಯನ್ನು ಹಾರಿಸಲು ಈಗಾಗಲೇ ಎನ್ಡಿಎ ಹಾಗೂ ಇಂಡಿಯಾ ಮೈತ್ರಿಕೂಟ ಇನ್ನಿಲ್ಲದ ಕಸರತ್ತುಗಳನ್ನು ಈಗಾಗಲೇ ನಡೆಸ್ತಾನೆ ಬಂದಿರುವಂಥದ್ದು. ಇದೆಲ್ಲದರ ಮಧ್ಯೆ ಇಂಡಿಯಾ ಮೈತ್ರಿಕೂಟ ಬಂದು ಒಂದು ಮಹತ್ವದ ಒಂದು ನಿರ್ಧಾರಕ್ಕೆ ಬಂದು ನಿಂತಿರುವಂಥದ್ದು. RJD ನಾಯಕ ತೇಜಸ್ವಿ ಯಾದವ್ ಮೈತ್ರಿಕೂಟದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ಈ ಹಿಂದೆ ಕಾಂಗ್ರೆಸ್ ಇದಕ್ಕೆ ದೊಡ್ಡ ವಿರೋಧವನ್ನು ಕೂಡ ಈಗಾಗಲೇ ಮಾಡಿತ್ತು. ಈ CM ಕ್ಯಾಂಡಿಡೇಟ್ ಅಂತ ಈಗಾಗಲೇ ಘೋಷಣೆ ಮಾಡಿದ್ದು ಯಾಕೆ, ಏನಿದು ಈ ಇಂಡಿಯಾ ಮೈತ್ರಿಕೂಟದ ಒಂದು ಪೊಲಿಟಿಕಲ್ ವಿಚಾರ ಮತ್ತು DCM ಸ್ಥಾನ ಯಾರಿಗೆ ಒಲಿಯುತ್ತೆ, ಕೆಲವೊಂದು ಆಂತರಿಕ ಮಾಹಿತಿಯನ್ನ ಇವತ್ತು ಹೊತ್ತು ತಂದಿದ್ದಾರೆ. ಫ್ರೀಡಂ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ದಿನಕ್ಕೊಂದು ಬಿಹಾರದ ಚುನಾವಣೆ ಅಖಾಡ ಈಗಾಗಲೇ ಸಜ್ಜಾಗ್ತಾ ಇದೆ. ಇನ್ನು ಬಿಹಾರದಲ್ಲಿ ವಿಜಯದ ಪತಾಕೆಯನ್ನು ಹಾರಿಸಲು ಈಗಾಗಲೇ NDA ಹಾಗೂ ಇಂಡಿಯಾ ಮೈತ್ರಿಕೂಟ ಇನ್ನಿಲ್ಲದ ಕಸರತ್ತುಗಳನ್ನು ಈಗಾಗಲೇ ನಡೆಸ್ತಾನೆ ಬಂದಿರುವಂಥದ್ದು. ಬಿಹಾರದ ಜನತೆಗೆ ಈಗ ದೊಡ್ಡ ಕೊಡುಗೆಗಳನ್ನು ಕೊಡುವ ಮೂಲಕ ಮತದಾರ ಮನವನ್ನು ಗೆಲ್ಲುವಂತಹ ಸಾಕಷ್ಟು ಸೈಕಲನ್ನು ಈ ಎರಡೂ ಪಕ್ಷಗಳು ಸೈಕಲ್ ಹೊಡಿತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಇಂಡಿಯಾ ಮೈತ್ರಿಕೂಟ ಬಂದು ಒಂದು ಮಹತ್ವದ ಒಂದು ನಿರ್ಧಾರಕ್ಕೆ ಬಂದು ನಿಂತಿರುವಂಥದ್ದು. ಪ್ರಿಯ ವೀಕ್ಷಕರೇ, ಹಲವು ವಾರಗಳ ಕಗ್ಗಂಟು ಮತ್ತು ತೀವ್ರ ಚರ್ಚೆಗಳ ಒಂದು ಗ್ರಾಸವಾದಂತಹ ವಿಪಕ್ಷವಾದಂತಹ ಮಹಾಗಠಬಂಧನ್ ಅಂತಿಮವಾಗಿ ಫೈನಲ್ ಆಗಿ ತಮ್ಮ ಮುಖ್ಯಮಂತ್ರಿಯ ಪಟ್ಟದ ಸ್ಥಾನವನ್ನು ಯಾರು ಅಲಂಕರಿಸ್ತಾರೆ ಎಂಬುದನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. DCM ಸ್ಥಾನವನ್ನು ಯಾರು ಅಲಂಕರಿಸ್ತಾರೆ, ತಮ್ಮ ಅಭ್ಯರ್ಥಿಯನ್ನು ಯಾರು ಎಂಬುದು ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಪ್ರಿಯ ವೀಕ್ಷಕರೇ, RJD ನಾಯಕ ತೇಜಸ್ವಿ ಯಾದವ್ ಮೈತ್ರಿಕೂಟದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ಈ ಹಿಂದೆ ಕಾಂಗ್ರೆಸ್ ಇದಕ್ಕೆ ದೊಡ್ಡ ವಿರೋಧವನ್ನು ಕೂಡ ಈಗಾಗಲೇ ಮಾಡಿತ್ತು. ಈಗ ಮತ್ತು ಏಕಾಏಕಿ ತೇಜಸ್ವಿ ಯಾದವ್ ಅವರು CM ಕ್ಯಾಂಡಿಡೇಟ್ ಅಂತ ಈಗಾಗಲೇ ಘೋಷಣೆ ಮಾಡಿದ್ದು ಯಾಕೆ, ಏನಿದು ಈ ಇಂಡಿಯಾ ಮೈತ್ರಿಕೂಟದ ಒಂದು ಪೊಲಿಟಿಕಲ್ ವಿಚಾರ ಮತ್ತು DCM ಸ್ಥಾನ ಯಾರಿಗೆ ಒಲಿಯುತ್ತೆ, ಕೆಲವೊಂದು ಆಂತರಿಕ ಮಾಹಿತಿಯನ್ನ ಇವತ್ತು ಹೊತ್ತು ತಂದಿದ್ದೇನೆ. ಬಿಹಾರದ ಮಹಾಗಠಬಂಧನ್ ಏನು ಪಕ್ಷ ಇದಲ್ಲ, ಅಲ್ಲಿನ ಜನತೆಗೆ ಈಗ ಎಲೆಕ್ಷನ್ಗೆ ಈಗಾಗಲೇ ಕೌಂಟ್ ಡೌನ್ ಆರಂಭವಾಗಿದೆ. ಇನ್ನು ವಿಪಕ್ಷಗಳಾದಂತಹ ಮಹಾಗಠಬಂಧನ್ ತನ್ನಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನು ಈಗ ಸೈಡಿಗೆ ಇಟ್ಟು ಒಗ್ಗಟ್ಟಿನ ಮಂತ್ರವನ್ನು ಈಗಾಗಲೇ ಜಪಿಸಿಬಿಟ್ಟಿದ್ದಾರೆ. ಇನ್ನು ನಿನ್ನೆ ನಡೆದಂತಹ ಒಂದು ದೊಡ್ಡ ಪ್ರೆಸ್ ಮೀಟ್ನಲ್ಲಿ RJD ನಾಯಕನಾದಂತಹ ತೇಜಸ್ವಿ ಯಾದವ್ ಅವರನ್ನು ಮೈತ್ರಿಕೂಟದ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಈಗ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಅನ್ನ ಈಗಾಗಲೇ ಮಾಡಿಬಿಟ್ಟಿದ್ದಾರೆ. ಈ ಒಂದು ಪ್ರೆಸ್ ಮೀಟ್ನಲ್ಲಿ ಕೇವಲ ಒಂದು ಘೋಷಣೆಗಿಂತ ಹೆಚ್ಚಾಗಿ ವಿಪಕ್ಷಗಳು ಶಕ್ತಿ ಪ್ರದರ್ಶನವಾಗಿ ಈಗಾಗಲೇ ಮಾರ್ಪಟ್ಟಿರುವಂಥದ್ದು. ಇನ್ನು ಮೈತ್ರಿಕೂಟದ ಬಿರುಕುಗಳನ್ನು ಸರಿಪಡಿಸಲು ದೆಹಲಿಯಿಂದ ಪಾಟ್ನಾಗೆ ತುಂಬ ಅರ್ಜೆಂಟಾಗಿ ಬಂದಂತಹ ಹಿರಿಯ ನಾಯಕ ಅಶೋಕ್ ಗೆಹ್ಲೋಟ್ ಈ ಮಹತ್ವದ ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ. ಈ ಎಲ್ಲ ಒಂದು ನಾಯಕರಿಗೆ ಚರ್ಚೆ ಬಳಿಕ ತೇಜಸ್ವಿ ಯಾದವ್ ಅವರು ಮಹಾಗಠಬಂಧನ್ ಮುಂದಿನ CM ಆಗ್ತಾರೆ ಎಂದು ನಾವು ಈಗಾಗಲೇ ಡಿಸೈಡ್ ಮಾಡಿದ್ದೇವೆ ಅಂತ ಹೇಳ್ತಾರೆ. ಇನ್ನು ಅವರಿಗೆ ದೊಡ್ಡ ಉಜ್ವಲ ಭವಿಷ್ಯ ಇದೆ ಎಂದು ಅಶೋಕ್ ಗೆಹ್ಲೋಟ್ ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಒಂದು ಅಧಿಕಾರ ಹಂಚಿಕೆಯಲ್ಲಿ ಪ್ರಬಲ ಪಟ್ಟಿಡಿದಂತಹ ಈ ಅಭ್ಯರ್ಥಿಗಳ ಘೋಷಣೆ ಮಾಡಲಾಗಿತ್ತು. ಇನ್ನು ನಿಶಾತ್ ಸಮುದಾಯದ ಪ್ರಭಾವ ಹೊಂದಿರುವಂತಹ ಒಂದು ಸಹನರ್ ಜೊತೆ ಈಗಾಗಲೇ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಮತ್ತಷ್ಟು ಹಿಂದುಳಿದ ವರ್ಗ ನಾಯಕನಿಗೆ DCM ಸ್ಥಾನ ನೀಡಲಾಗುವುದು ಎಂದು ಈಗ ಗೆಹ್ಲೋಟ್ ಅವರು ಭರವಸೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ತೇಜಸ್ವಿ ಯಾದವ್ ಮುಂದೆ ಈಗ ದೊಡ್ಡ ಚಾಲೆಂಜ್ ಆಗಿದೆ. ಚುನಾವಣೆ ಕೆಲವು 2 ವಾರಗಳಲ್ಲಿ ಇರುವಾಗ ಈ ಒಂದು ಘೋಷಣೆ ಹೊಂದಿರುವಂಥದ್ದು ತೇಜಸ್ವಿ ಯಾದವ್ ಮತ್ತು ಮಹಾಗಠಬಂಧನ್ಗೆ ಈಗಾಗಲೇ ಸವಾಲಾಗಿದೆ. ಇನ್ನು ಒಗ್ಗಟ್ಟಾಗಿ ಪೂರ್ಣ ಪ್ರಮಾಣದ ಪ್ರಚಾರವನ್ನು ಈಗಾಗಲೇ ಆರಂಭವನ್ನು ಮಾಡಿದ್ರು. ಅವರಿಗೆ ಬಹಳ ಕಡಿಮೆ ಸಮಯ ಇರೋದ್ರಿಂದ ಇನ್ನು ನವೆಂಬರ್ 6ನೇ ತಾರೀಕು ಮತ್ತು 11ನೇ ತಾರೀಕರಂದು ಏನೇನು ಬಿಹಾರ ಮತದಾನ ಕೂಡ ನಡೆಯಲಿದೆ, 14ಕ್ಕೂ ಕೂಡ ಫಲಿತಾಂಶ ಪ್ರಕಟವಾಗುತ್ತೆ. ಈ ಎಲ್ಲ ಶಕ್ತಿ ಪ್ರದರ್ಶನಗಳ ನಡುವೆ ಈಗ ಕೆಲವೊಂದು ವಿವಾದಗಳು ಈಗಾಗಲೇ ತಲೆದೂರಿವೆ. ಏನೋ ಪ್ರೆಸ್ ಮೀಟ್ನಲ್ಲಿ ನಡೆದಂತಹ ಸ್ಥಳದಲ್ಲಿದ್ದಂಥ ಕೆಲವೊಂದು ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರ ಚಿತ್ರ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಇದು ಅಚ್ಚರಿಯ ಸಂಗತಿ. ಇನ್ನು BJP ಅವರಿಗೆ ಈಗ ಟೀಕೆಗೆ ದೊಡ್ಡ ಎಡೆ ಮಾಡಿ ಕೊಟ್ಟಂತಾಗಿರುವಂಥದ್ದು. ಇನ್ನು ತೇಜಸ್ವಿ ಯಾದವ್ ಅವರು ಮೈತ್ರಿಕೂಟದ ಮುಖ್ಯಮಂತ್ರಿಯನ್ನಾಗಿ ಈಗಾಗಲೇ ಹೆಸರಿಸಿದ್ದಕ್ಕಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಧನ್ಯವಾದಗಳನ್ನು ಕೂಡ ಈಗ ಅವರು ಹೇಳಿದ್ದಾರೆ. ಇನ್ನು ಮಹಾಗಠಬಂಧನ್ ನಾಯಕರಾದ ಕೆಲವೇ CM ಆಗಲು ಅಥವಾ ಸರ್ಕಾರವನ್ನು ರಚಿಸಲು ಅಧಿಕಾರವನ್ನು ತೆಗೆದುಕೊಂಡು ನಾವು ಮುನ್ನಡೆಸಲು ಕೂಡ ಬಯಸೋದಿಲ್ಲ. ಅಲ್ಲಿನ ಜನತೆ, ಬಿಹಾರ ಜನತೆಗೆ ನಾವು ಕೆಲಸವನ್ನು ಮಾಡ್ತೇವೆ ಅಂತ ಕೂಡ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಏನೋ NDA ಡಬಲ್ ಇಂಜಿನ್ ಸರ್ಕಾರವನ್ನು ಕಿತ್ತೆಸೆದು
ಒಗ್ಗಟ್ಟಿನ ಕೆಲಸ ಮಾಡ್ತವೆ, ಸರ್ಕಾರದ ಒಂದೊಂದು ಭ್ರಷ್ಟಾಚಾರ ಮತ್ತು ಹಿಂದೆ ನಡೆದಂತಹ ಎಲ್ಲ ಇಂಜಿನ್ ಅಪರಾಧಗಳನ್ನು ನಾವು ಕಿತ್ತು ಬಿಸಾಕ್ತೇವೆ ಅಂತ ತೇಜಸ್ವಿ ಯಾದವ್ ಅವರು ಕೂಡ ಈ ಮಾತನ್ನು ಆಡಿದ್ದಾರೆ. ಆದರೆ ಮಹಾಗಠಬಂಧನ್ ಒಳಗಿನ ಒಂದು ಸಮಸ್ಯೆಗಳು ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಬಗೆಹರಿದಿಲ್ಲ. ಇನ್ನು ಅಧಿಕಾರ ಹಂಚಿಕೆ ಗೊಂದಲಗಳಲ್ಲೂ ಕೂಡ ಇನ್ನೂ ಮುಂದುವರಿತಾನೇ ಬಂದಿರುವಂಥದ್ದು. ಇನ್ನು 12 ಸ್ಥಾನಗಳಲ್ಲಿ ಮಿತ್ರ ಪಕ್ಷಗಳಲ್ಲಿ ಅಭ್ಯರ್ಥಿಗಳು ಏನು ಪರಸ್ಪರ ಸ್ಪರ್ಧಿಗಳಿದ್ದಾರಲ್ಲ, ಮೈತ್ರಿಕೂಟದ ಪ್ರಬಲದ ಪಕ್ಷವಾದಂತಹ RJDಗೆ 143 ಸ್ಥಾನಗಳನ್ನು ಸ್ಪರ್ಧಿಸ್ತಾ ಇದ್ದಾರೆ. ಅದರಲ್ಲಿ ಈಗ ಕಾಂಗ್ರೆಸ್ನಲ್ಲೂ ಈಗ 61 ಸ್ಥಾನಗಳಲ್ಲಿ ಫೈನಲ್ ಆಗಿ ಈಗ ಫೀಲ್ಡ್ಗೆ ಇಳಿದಿದ್ದಾರೆ. ಉಳಿದ ಸ್ಥಾನಗಳೇನಿದೆಯಲ್ಲ, CPI ಮತ್ತು VPI ಏನಿದೆಯಲ್ಲ, ಅವೆಲ್ಲ ಸಣ್ಣ ಪಕ್ಷಗಳಿಗೆ ಈಗ ಡಿವೈಡ್ ಮಾಡಲಾಗಿ ಇನ್ನೆರಡು ಹಂತಗಳಲ್ಲಿ ಏನು ಇರೋ ಪಾತ್ರ ಒಂದು ಸಲ್ಲಿಸಿದಂಥ ಪತ್ರ ಅಂತ ಹಿಂಪಡೆದ್ರೆ ಕೊನೆಯದಾಗಿ ಅಭ್ಯರ್ಥಿಗಳಿಗೆ ಸರಿಯಾದಂಥದ್ದು ಏನಂತಂದ್ರೆ ಇನ್ನು 12 ಕ್ಷೇತ್ರಗಳಲ್ಲಿ ವಿಭಜನೆ ಆದರೆ ಕೊನೆಗೆ ಅಂತಿಮವಾಗಿ NDAಗೆ ಲಾಭವಾಗೋದು ಖಚಿತ ಮತ್ತು ಗ್ಯಾರಂಟಿ ಅಂತಲೇ ಹೇಳ್ಬೋದು. NDAಗೆ ತೇಜಸ್ವಿ ಸೂರ್ಯ ಬಹಿರಂಗ ಸವಾಲನ್ನು ಹಾಕಿದ್ದಾರೆ. CM ಅಭ್ಯರ್ಥಿ ಘೋಷಿಸುವಂತೆ ಈಗ ಓಪನ್ ಆಗಿ ಚಾಲೆಂಜನ್ನು ಕೂಡ ನಿನ್ನೆ ಹಾಕಿದ್ದಾರೆ. ತಮ್ಮನ್ನು CM ಅಭ್ಯರ್ಥಿ ಎಂದು ಘೋಷಿಸ್ತಾ ಇದ್ದಂತೆಯೇ ಏನು ತೇಜಸ್ವಿ ಯಾದವ್ ಅವರು NDA ಅವರಿಗೆ ನಿಮ್ಮ ಮುಖ್ಯಮಂತ್ರಿಯ ಒಂದು ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಅಂತ ಸವಾಲನ್ನು ಹಾಕಿದ್ದಾರೆ. ಇತ್ತೀಚೆಗೆ ತಮ್ಮ ಆರೋಗ್ಯದ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ JDU ನಾಯಕ ಆದಂಥ ನಿತೀಶ್ ಕುಮಾರ್ ಅವರನ್ನೇ CM ಅಭ್ಯರ್ಥಿ ಎಂದು ಕೂಡ ಘೋಷಿಸ್ತಾ ಇದ್ದಂತೆ ಅವರಿಗಾಗಲೇ ಒತ್ತಾಯಿಸಿದರು. ಇನ್ನು ನಿತೀಶ್ ಕುಮಾರ್ ಅವರಿಗೆ ಅನ್ಯಾಯವಾಗ್ತಾ ಇದೆ, NDA ಯಾವುದೇ ರೀತಿ ಪ್ರೆಸ್ ಮೀಟ್ ಕೂಡ ಮಾಡಿಲ್ಲ, ಹೀಗಾಗಿ CM ಅಭ್ಯರ್ಥಿಯನ್ನು ನೀವು ಅನೌನ್ಸ್ ಮಾಡಿ ದೃಢೀಕರಿಸಿ ಅಂತ ಈಗ ಅವರು ಕೂಡ ಸವಾಲನ್ನು ಹಾಕಿದ್ದಾರೆ. ಇನ್ನು ನಿತೀಶ್ ಕುಮಾರನ್ನವರನ್ನ ಮುಂದಿನ ಮುಖ್ಯಮಂತ್ರಿ ಮಾಡುವುದಿಲ್ಲ ಅಂತ ಕೂಡ ಅವ್ರಿಗೆ ಬಹಳ ಹಿಂದಿನ ದಿನಗಳಲ್ಲೂ ಕೂಡ ಅವರು ಹೇಳಿದರು. ಆದರೆ ತೇಜಸ್ವಿ ಯಾದವ್ ಅವರು ಈ ಎಲ್ಲ ಭವಿಷ್ಯವನ್ನು ನಿನ್ನೆ ಈಗಾಗಲೇ ನುಡಿದಿರುವಂಥದ್ದು. ಇನ್ನು ಹಾಗಾದರೆ ಬಿಹಾರದ ರಾಜಕೀಯ ಕಣ ಈಗ ಬಿಸಿಯಾಗಿ ಅಖಾಡ ಈಗಾಗಲೇ ಸಜ್ಜಾಗಿರುವಂಥದ್ದು. ಒಂದೆಡೆ ತೇಜಸ್ವಿ ಸೂರ್ಯ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಒಗ್ಗಟ್ಟಿನನ್ನು ಘೋಷಣೆ ಮಾಡಿದರೆ, ಮತ್ತೊಂದೆಡೆ NDAದಿಂದ CM ಹೆಸರು ಕೂಡ ಇನ್ನೂ ಘೋಷಣೆ ಆಗೋದು ಇನ್ನೂ ಬಾಕಿ ಇದೆ. ಹಾಗಾದರೆ ಬಿಹಾರದ ಜನತೆಗೆ ಯಾರಿಗೆ ತೀರ್ಪು ಕೊಡ್ತಾರೆ, ಅಲ್ಲಿನ ಜನ ಯಾರಿಗೆ ತೀರ್ಪು ಮತ್ತು ಯಾರಿಗೆ ಒಂದು ಪಾತ್ರವನ್ನು ಕೊಡ್ತಾರೆ, ತೇಜಸ್ವಿ ನೂತನ ಬಿಹಾರಕ್ಕಾಗಿ ಅಥವಾ ನಿತೀಶ್ ಡಬಲ್ ಇಂಜಿನ್ ಸರ್ಕಾರಕ್ಕಾಗಿ ಅನ್ನೋದು ಪ್ರಶ್ನೆಯಿಂದ ಈಗಾಗಲೇ ಉಳಿದಿರುವಂಥದ್ದು. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.